ಸರ್ ನಮಸ್ತೆ. ನಾನು ರವಿ ಡಿ ಬಾಸ್ ಅಂತ ಮಾತಾಡೋದು ದೀಪಾಂಜಲಿ ನಗರ. ತಂದೆಯವ್ರು ಬಂದು ಮಡಿಕೇರಿ ಪ್ರಿಯಾಪಟ್ಟಣ ಜೀವನ ಮಾಡ್ತಾವ್ರು. ದೀಪಾಂಜಲಿ ನಗರದಲ್ಲಿ ಜೊಮೊಟೊ ಮಾಡ್ಕೊಂಡು ತಾಯಿ ಮಗ ಜೀವನ ಮಾಡ್ತಾಯಿದ್ದೀವಿ. ಸೊ ನಮ್ಮ ಡಿ ಬಾಸ್ ಅಪ್ಪಟ ಅಭಿಮಾನಿ ಚಿಕ್ಕ ವಯಸ್ಸಿಂದ ಸರ್. ಅವ್ರಿಗೆ ಇಲ್ಲಿವರೆಗೂ ನಾನು ಮೀಟ್ ಮಾಡಿಲ್ಲ. ಒಂದು ಟೈಮ್ ಮೀಟ್ ಮಾಡಿದ್ದೀನಿ ಸಾರಥಿ ಮೂವಿಲಿ. ಒಂದು ತ್ರೀ ವೀಲರ್ ಕೊಡಿ ಸರ್ ಅಂತ ಹೇಳಿದ್ದಕ್ಕೆ ಮುಂದಿನ ದಿನಗಳು ಕೊಡ್ತೀನಿ ಅಪ್ಪ, 3 ವೀಲರು ಆಟೋ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಧನ್ವೀರ್ ಅಣ್ಣನೂ ಇವಾಗ ಹೇಳಿದ್ರು, ಚಿನ್ನ ನಾನು ಕೊಡ್ತೀನಿ, ಚಿನ್ನ ನಾನು 3 ವೀಲರೇ ಕೊಡಿಸ್ತೀನಿ ಅಂತ ಧನ್ವೀರ್ ಸರ್ ಹೇಳವ್ರೆ. ಒಂದು ಡೈಲಾಗ್ ಕೊಡಿಬೋದು ಸರ್ ಅಪ್ಪಟ. ಖಂಡಿತವಾಗ್ಲೂ ನೀವು ಡೈಲಾಗ್ ಹೊಡಿತೀವಿ ಅಂತಂದ್ರೆ ಯಾರೂ ಬೇಡ ಅನ್ನಲ್ಲ. ಬಿಕಾಸ್ ಒಂದು ಕಡೆ ಎಷ್ಟೋ ಜನ ಇವಾಗ ಕೈಕಾಲು ಎಲ್ಲ ಚೆನ್ನಾಗಿದ್ರು ಕೂಡ ಒಂದು ದುಡಿಯೋದಕ್ಕೆ ಹಿಂದೇಟಾಗ್ತಾರೆ. ಬಟ್ ನಿಮಗೆ ಏನೋ ವಿಶೇಷ ಚೇತನ ಆದರೂ ಕೂಡ ಝೊಮ್ಯಾಟೊ ಮಾಡಿಕೊಂಡು ತಂದೆ ತಾಯಿನ ಪೋಷಣೆ ಮಾಡ್ತಿದ್ರ. ಯಾರು ಇನ್ಸ್ಪಿರೇಷನ್ ಇದಕ್ಕೆಲ್ಲ ಅಂತ? ಸೊ ಇಸ್ಪರಿಗೆಲ್ಲ ನಮಗೆ ನಮ್ಮ ತಾಯಿ, ನಮ್ಮ ತಂದೆ, ಬಟ್ ನಮ್ಮ ಅನುರಾಧ ಮ್ಯಾಮು, ಛಾಯಾ ಮ್ಯಾಮು ನಿಮ್ಮ ವರ್ಷದಿಂದ ಒಂದು ಗಾಡಿ ಕೊಟ್ಟವ್ರೆ ಹೊಟ್ಟೆಪಾಡಿಗೆ. ಅದರಿಂದ ನನ್ನ ಜೀವನ ನಡೀತಾ ಇದೆ ಸರ್. ಅದಿಲ್ಲ ಅಂದರೆ ನಮ್ಗೆ ಜೀವನ ಇಲ್ಲ. ಸೊ ಏನಂದರೆ ತುಂಬ ಜನ ಹೇಳ್ತಾರೆ ಡಿ ಬಾಸ್ ಏನು ಮಾಡೋರೆ ಹಂಗೆ ಅಂತ ಹೇಳ್ತಾರೆ ಸರ್. ನಾನು ಇಲ್ಲಿವರೆಗೂ ಅವ್ರ ಅಕ್ಕನ ಮಗ ಚಂದು ಕೂಡ ಮಾತಾಡಿದ್ದೀನಿ ಸರ್ ಮನೆ ಹತ್ರ ಹೋಗಿ. ಸರ್ ನಂಗೆ ವೀಲ್ ಚೇರ್ ಬೇಕು ಸರ್. ಬಳ್ಳಾರಿ ಜೈಲ್ ಹತ್ರನೂ ಹೋಗಿದ್ದೀನಿ ಸರ್. ಅಲ್ಲೂ ಪಾಪ ನಮ್ಮ ಪೊಲೀಸ್ ಅವರು ನನಗೆ ಸಹಾಯ ಮಾಡಿಕೊಟ್ರು. ಒಂದು ವೀಲ್ ಚೇರ್ ಕೂಡ ಕೊಟ್ಟಿದ್ದಾರೆ ಡಿ ಬಾಸು. ಮುಂದಿನ ದಿನಗಳಲ್ಲಿ ನಾನು ಶೂಟಿಂಗಲ್ಲಿ ಬಿಜಿ ಇದ್ದೀನಿ. ಒಂದು 3 ವೀಲರೋ ಒಂದು ಆಟೋನ ನಾನು ಜೀವನಕ್ಕೆ ಒಂದು ದಾರಿ ಮಾಡಿಕೊಡ್ತೀನಿ ಸರ್ ಅಂದಿದ್ದಕ್ಕೆ ಇವತ್ತು ಬರ್ತಾರೆ ಅಂತ ಗೊತ್ತಾಯಿತು ಸರ್. ಹಂಗಾಗಿ ನಾನು ಜೊಮೊಟೊ ಮುಗಿಸ್ಕೊಂಡು ಇಲ್ಲೇ ಬಂದೆ ಸರ್. ಹಂಗಾಗಿ ನೀವು ನನಗೆ ಕಾಲಾವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ಖುಷಿ ಒಂದು ಡೈಲಾಗ್ ಕೊಡ್ತೀನಿ ಸರ್. ನೀವು ಅಂದರೆ ರಥ ಬಂದರೆ ಗಾಳಿ ಬೀಸುತ್ತೆ, ಐರಾವತ ಬಂದರೆ ಬಿರು ಗಾಳಿ ಬೀಸುತ್ತೆ. ಲೇ CP 2020 ಮ್ಯಾಚ್ ಆಡ್ಕೊಂಡು ನಾನು ಆರ್ ನಗರಕ್ಕೆ ಬಂದಿಲ್ಲ ಕಣೋ. ಬೈಟು ಕಾಫಿ ಕುಡ್ಕೊಂಡು ಆರ್ ನಗರಕ್ಕೆ ಬಂದಿದೆ. ಕನ್ನಡ ತಾಯಿ ಹೆಣ್ಮಕ್ಳಿಗೆ, ಕನ್ನಡ ತಾಯಿ ಗಂಡು ಮಕ್ಕಳಿಗೆ ಬೆಲೆ ಕೊಡಲೇಬೇಕು. ಜಾಗ ಯಾವುದೇ ಇರಲಿ, ಗಲ್ಲಿ ಎಲ್ಲೇ ಇರಲಿ, ಈ ಚಾಮುಂಡೇಶ್ವರಿ ಆರನಾಡದಲ್ಲಿ ಈ ಡಿ ಬಾಸ್ ಇರೋ ನೆಲೆಯಲ್ಲಿ ಈ ರವಿ ಡಿ ಬಾಸ್ ಕೂಡ ಇರ್ತಾನೆ. ನನಗೆ ತುಂಬ ಇಷ್ಟ ಆಯಿತು ಸರ್. ಇನ್ನೊಂದು ಡೈಲಾಗ್ ಕೊಡ್ತೀನಿ. ರಥ ಬಂದರೆ ಗಾಳಿ ಬೀಸುತ್ತೆ, ಐರಾವತ ಬಂದರೆ ಬಿರು ಗಾಳಿ ಬೀಸುತ್ತೆ. ಲೇ CP ನಾಳೆ ಎಷ್ಟು ಅನಾಥಾಶ್ರಮಗಳು, ವೃತ್ತಾಶ್ರಮಗಳು, ಗೋರ್ಮೆಂಟ್ ಸ್ಕೂಲು, ಇಸ್ಕಾನ್ನಿಂದ ಪ್ರತಿದಿನ ಊಟ ಅನಾಥಾಶ್ರಮಕ್ಕೆ ಹೋಗಲೇಬೇಕು. ಈ ಡಿ ಬಾಸ್ ಮಾಡಿರೋ ರೂಲ್ಸ್. CP ಬೈಟು ಕಾಫಿ ಕುಡ್ಕೊಂಡು ಆರ್ ನಗರಕ್ಕೆ ನಾನು ಬಂದಿಲ್ಲ. ಕನ್ನಡ ತಾಯಿ ಹೆಣ್ಮಕ್ಳಿಗೆ, ಕನ್ನಡ ತಾಯಿ ಗಂಡು ಮಕ್ಕಳಿಗೆ ಬೆಲೆ ಕೊಡಲೇಬೇಕು. ನಿಮ್ಮ ಪ್ರೀತಿಯ ಕ್ಯೂಟು ರವಿ ಡಿ ಬಾಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಚಿರುಗುಣಿಯಾಗಿರ್ತೀನಿ ಸರ್. ಎಷ್ಟು ವರ್ಷಗಳಿಂದ ನೀವು ದರ್ಶನ್ ಅವರ ಅಭಿಮಾನಿ ಆಗಿದ್ದೀರಾ ಸರ್? ಚಿಕ್ಕ ವಯಸ್ಸಿಂದ ಅಭಿಮಾನಿ. ಸುಮಾರು 1ನೇ ಕ್ಲಾಸಿಂದ ಅಭಿಮಾನಿ ಸರ್. ಇವತ್ತು ರಚಿತಾರಾಮ್ ಮೇಡಮು, ಧನ್ವೀರ್ ಸರು, ಡಿ ಬಾಸ್ ಸರು, ಎಸ್ ಸರು, ಸುದೀಪ್ ಸರು ಎಲ್ಲರೂ ಅಕ್ಕ ತಂಗಿರು, ಅಣ್ಣ ತಮ್ಮದಿರು. ನನ್ನ ಪ್ರೀತಿ ಅಭಿಮಾನಿಗೆ ನಾನು ಚಿರುಗುಣಿಯಾಗಿರ್ತೀನಿ ಸರ್. ಇದೊಂದು ಕಾಲಾವಕಾಶ ಕೊಟ್ಟಿದ್ದಕ್ಕೆ ಅವರು ಮುಂದಿನ ದಿನಗಳಲ್ಲಿ ನನಗೆ ಒಂದು 3 ವೀಲರು, ಒಂದು ವೀಲ್ ಚೇರ್ ಕೂಡ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಾರಥಿ ಮೂವಿಲಿ ನಾನು ಮೀಟ್ ಮಾಡಿದ್ದೆ ಸರ್. ನಿಮ್ಮಂಥ ಅಣ್ಣ ತಮ್ಮದಿರು, ಅಕ್ಕ ತಂಗಿರಿಗೆಲ್ಲರಿಗೂ ನಾನು ಚಿರುಗುಣಿಯಾಗಿರ್ತೀನಿ. ನಿಮ್ಮ ಪ್ರೀತಿ ಅಭಿಮಾನಿಗೆ ನಾನು ಸದಾಕಾಲ ಇರ್ತೀನಿ ಸರ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.